ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜೂನ್ 1ರಿಂದ ಗುರು ಭಗವಾನರು ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ವೃಷಭ ರಾಶಿಯವರಿಗೆ ಗುರುಬಲ ಇದೆಯಾ ಇಲ್ವಾ, ಏನೆಲ್ಲ ಪರಿಹಾರ ಮಾಡ್ಕೋಬೇಕು, ಏನೆಲ್ಲ ವಿಚಾರಗಳಲ್ಲಿ ಈ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ. ವೃಷಭ ರಾಶಿಯವರಿಗೆ ಜೂನ್ 1ರಿಂದ ಗುರುಬಲ ಇರೋದಿಲ್ಲ. ಜೂನ್ 1ರಿಂದ 31/10/26ರವರೆಗೆ ಗುರು ಕಟಕ ರಾಶಿಯಲ್ಲಿರ್ತಾರೆ. 31/26ರಿಂದ 24/1/27ರವರೆಗೆ ಸಿಂಹ ರಾಶಿಯಲ್ಲಿ ಗುರು ಪ್ರವೇಶ ಮಾಡ್ತಾರೆ. ಈ ಸಂದರ್ಭದಲ್ಲಿಯೂ ಸಹ ವೃಷಭ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಈ ಗುರುಬಲ ಇಲ್ಲದೆ ಇದ್ದಂಥ ಒಂದು ಸಂದರ್ಭದಲ್ಲಿ ಮೊದಲಿಗೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರ್ತದೆ. ನೀವು ಯಾರ ಹತ್ರನಾದ್ರೂ ಸಾಲ ಮಾಡಿಕೊಂಡಿದ್ರೆ ಸಮಯಕ್ಕೆ ಸರಿಯಾಗಿ ಹಣ ಕೊಡೋಕ್ಕಾಗಲ್ಲ, ಅಥವಾ ನಿಮ್ಗೆ ಯಾರಾದರೂ ಹಣ ಕೊಡಬೇಕಾಗಿದ್ರೂ ಸಹ ಅವರು ಸಹ ಸಮಯಕ್ಕೆ ಸರಿಯಾಗಿ ಕೊಡೋದಿಲ್ಲ. ಇನ್ನು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಹೊಸ ಮನೆ ಕ್ರಯ ವಿಕ್ರಯ ಮಾಡಲಿಕ್ಕೆ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೂ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಇಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳೇ ತುಂಬ ಏರಿಳಿತವನ್ನು ಉಂಟಾಗೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಈ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಎಲ್ಲ ಉತ್ತಮ ಅಲ್ಲ. ಇಲ್ಲಿ ನೀವು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಬಹುದಾದಂಥ ಪರಿಹಾರಗಳ ಬಗ್ಗೆ ನೋಡೋದಾದರೆ, ಈಶ್ವರನ ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಟೆಂಪಲ್, ಸಾಯಿಬಾಬಾ ಮಂದಿರ, ದಕ್ಷಿಣಾಮೂರ್ತಿ ದೇವಸ್ಥಾನ, ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ, ವಿಷ್ಣುವಿನ ಸಾನ್ನಿಧ್ಯಗಳಲ್ಲಿ ಗುರುವಾರಗಳಂದು ಹಳದಿ ಹೂವು ಅರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ಲಾಡು 12 ಪೀಸ್ ಲಾಡು ಆಗಿರ್ಬೋದು, 12 ಪೀಸ್ ಜಿಲೇಬಿ ಆಗಿರ್ಬೋದು, ಅಥವಾ 12 ಪೀಸ್ ಮೈಸೂರು ಪಾಕ್ ಆಗಿರ್ಬೋದು, ನೈವೇದ್ಯಕ್ಕೆ ಇಟ್ಟು ಅದನ್ನು ಪ್ರಸಾದ ರೂಪವಾಗಿ ಹಂಚೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಆದರೆ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ದುಡುಕಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ಇನ್ನು ನಿಮ್ಮ ಮನೆಗಳಲ್ಲೇ ಈ ದೇವರ ಚಿತ್ರಪಟಗಳಿಗೆ ಪೂಜೆ ಮಾಡಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದು ತುಂಬ ಉತ್ತಮ. ಅಥವಾ ಶಿವ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇಲ್ಲಿ ಈ ಥರದ ಪೂಜೆಯನ್ನು ಮಾಡಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ 21 ವಾರಗಳ ಕಾಲ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿಸೋದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ಮನೆಯಲ್ಲಿ ಬೇಕಾದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು 108 ಸಲ ಜಪಿಸ್ಬೋದು, ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಸಹ 108 ಸಲ ಜಪಿಸೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇನ್ನು ಕೆಲವರು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿನ ಗುರುಗಳ ದರ್ಶನವನ್ನು ಮಾಡಿ ಅಲ್ಲಿ ಕೊಡ್ತಕ್ಕಂಥ ಮಂತ್ರಾಕ್ಷತೆಯ ಪ್ರಸಾದವನ್ನು ಶ್ರದ್ಧಾಭಕ್ತಿಯಿಂದ ಸ್ವೀಕರಿಸಿ ಯಾವಾಗಲೂ ಅದರ ಒಂದು 10 ಕಾಳನ್ನು ನಿಮ್ಮ ಜೇಬಲ್ಲಿ ಅಥವಾ ಪರ್ಸಿನಲ್ಲಿ ಇಟ್ಕೊತಕ್ಕಂಥದ್ದು ತುಂಬ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇರೋದಿಲ್ಲ. ವಿದ್ಯಾರ್ಥಿಗಳು ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಸರಸ್ವತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು, ಅಥವಾ ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡಿ ಓದಲಿಕ್ಕೆ ಕೂತ್ಕೊಂಬೋದು ಒಳ್ಳೆಯದು. ಗಣಪತಿ ದೇವರಿಗೆ ಬಿಲ್ವಪತ್ರೆ, ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ, ಸರಸ್ವತಿ ದೇವಿಗೆ ಬಿಳಿಯ ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿ ಓದಲಿಕ್ಕೆ ಕೂತ್ಕೊಳ್ಳಿ. ಗಣಪತಿ ದೇವರ ಪೂಜೆ ಆದ ನಂತರ ಸಾಧ್ಯವಾದಷ್ಟು ಓಂ ಗಂ ಗಣಪತಿಯೇ ನಮಃ ಈ ಮೂಲ ಮಂತ್ರವನ್ನು 108 ಸಲ ಜಪಿಸ್ತಕ್ಕಂಥದ್ದು ಒಳ್ಳೆಯದು. ಸರಸ್ವತಿ ದೇವಿಯ ಪೂಜೆ ಆದ ನಂತರ ಸರಸ್ವತೀಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಈ ಸ್ತೋತ್ರವನ್ನು ಜಪಿಸಿ. ನಿಮಗೆ ಓದಲಿಕ್ಕೆ ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು, ಪೂರ್ವ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ. ಒಂದು ವೇಳೆ ಡಿಸ್ಟರ್ಬೆನ್ಸ್ ಆದರೆ ಒಂದು 5 ನಿಮಿಷ ವಾಕ್ ಮಾಡಿ ತಿರುಗಾಡಿ
ಅನಂತರ ಓದಲಿಕ್ಕೆ ಕೂತ್ಕೊಂಬೋದು ತುಂಬ ಒಳ್ಳೆಯದು. ಓದಿದಂಥ ವಿಚಾರಗಳು ಮರೆತು ಹೋಗುವ ಸಾಧ್ಯತೆಗಳಿರ್ತದೆ. ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಓದೋದು ಒಳ್ಳೆಯದು. ಇನ್ನು ಈ ರಾಶಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ವೃಷಭ ರಾಶಿಯವರು ವಿಶೇಷವಾಗಿ ಹಳದಿ ತಿಲಕವನ್ನು ಹಣೆಯಲ್ಲಿ ಅಥವಾ ಕಂಠದ ಭಾಗದಲ್ಲಿ ಧಾರಣೆ ಮಾಡಿಕೊಳ್ಳಿ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಅರಿಶಿಣವನ್ನು ಹಾಕಿಕೊಂಡು ಸ್ನಾನ ಮಾಡೋದು ಬಹಳ ಒಳ್ಳೆಯದು. ದೇವಸ್ಥಾನಗಳಿಗೆ ಹೋದಂತಹ ಒಂದು ಸಂದರ್ಭಗಳಲ್ಲಿ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿಸಿ. ನಿಮ್ಮ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಸಹ ಬಿಲ್ವಪತ್ರೆ ಆಯಾ ದೇವರುಗಳಿಗೆ ಆಯಾ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ.